ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಸತ್ಯ ಬರ್ತಾ ಇದ್ದಾಳೆ. ಏನು ನೋಡ್ತಿದ್ದೀರಾ? ಹಚ್ಚರ ಪಟಾಕಿನ ಲೇ ತೆಗಿಯೋ ಬೇಗ. ಒಂದು ನಿಮಿಷ ಬೇಡ. ಸತ್ಯ, ಇದು ಸೆಲೆಬ್ರೇಷನ್ ಟೈಮು. ಸತ್ಯ, ನೀನ್ ಮಾಡಿರೋ ಸಾಧನೆನ ನಾವಿಷ್ಟು ಆಚರಿಸಿಲ್ಲ ಅಂದ್ರೆ ಹಿಂಗೆ. ಲೇ ನೀ ತೆಗಿಯೋ. ಬೇಡ ಅಂತ ಹೇಳಿದ್ನಲ್ಲ. ಹುಡುಗಿ, ಏನಾಯ್ತು? ನಿನ್ನ ಸಾಧನೆನ ಸಂಭ್ರಮಿಸೋಣ ಅಂತ ನಾವಿದ್ದೀವಿ, ನೀನ್ ನೋಡಿದ್ರೆ ಬೇಡ ಅಂತೀಯಾ? ಬೇಡ ಅತ್ತೆ. ಅಲ್ಲ, ಅದಕ್ಕೊಂದು ಕಾರಣ ಬೇಕಲ್ಲ. ಸ್ಟೇಷನಿಗೆ ಹೋಗಿದ್ದೆ, ಕಮಿಷನರ್ನ ಮೀಟ್ ಮಾಡಬೇಕು ಅಂತಾನು ಹೇಳಿದ್ದೆ. ಏನಾಯ್ತು? ಅತ್ತೆ, ನನ್ನ ಮತ್ತೆ ನನ್ನ ಟೀಮ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ. ಏನು? ನಿನ್ನನ್ನ ಸಸ್ಪೆಂಡ್ ಮಾಡಿದಾರ? ಯಾಕೆ? ಅಂಥ ಕೆಲಸ ನೀನೇನ್ ಮಾಡಿದ್ಯಂತೆ? ಸತ್ಯ, ನೀನ್ ಜೋಕ್ ಮಾಡ್ತಿಲ್ಲ ತಾನೆ? ನಿನ್ನನ್ನೇನಕ್ಕೆ ಸಸ್ಪೆಂಡ್ ಮಾಡ್ತಾರೆ? ಸತ್ಯ, ಯಾಕಮ್ಮ ಸುಮ್ಮನೆ ನಿಂತುಬಿಟ್ಟೆ? ನೀನು ಈಗ ಸಪ್ಪಿಗೆ ನಿಂತ್ಕೊಂಡ್ಬಿಟ್ರೆ ನಮ್ಗೆ ಏನು ತಿಳ್ಕೊಬೇಕು? ಇವಳು ಸುಮ್ಮನೆ ನಿಂತಿದ್ದಾಳೆ ಅಂದರೆ ಸಸ್ಪೆಂಡ್ ಆಗಿರೋದು ನಿಜ ಅಂತಾಯ್ತು. ಹೌದು ಸತ್ಯ, ಸಸ್ಪೆನ್ಷನ್ಗೆ ಕಾರಣ ಏನಂತೆ? ಕಾರಣ ಇನ್ನೇನೋ ಇರುತ್ತೆ. ಎನ್ಕೌಂಟರ್ಗೆ ಎನ್ಕ್ವೈರಿ ಬಂದಿರುತ್ತೆ, ಮೇಲಿನ ಆಫೀಸರಿಂದ ಪ್ರೆಷರ್ ಇರುತ್ತೆ. ಅದಕ್ಕೆ ಇವಳ ಟೀಮನ್ನು ತೆಗೆದು ಹಾಕಿದ್ದಾರೆ ಅಷ್ಟೇ. ಅತ್ತೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಹೇಗೆ ಅಂದರೆ, ನನ್ನ ಸೊಸೆ ತನ್ನ ಕರ್ತವ್ಯದಲ್ಲಿ ಕಿಂಚಿತ್ತೂ ಲೋಪ ಮಾಡೋಳಲ್ಲ ಅಂತ ಅಂದಮೇಲೆ ಅವಳಿಗೆ ಇಷ್ಟಾದರೂ ಪ್ರಶಂಸೆ ಸಿಕ್ಕಿಲ್ಲ ಅಂದರೆ ಹೇಗೆ? ಅದೇನೋ ಹೇಳ್ತಾರಲ್ಲ, ಹಣ್ಣಿರೋ ಮರಕ್ಕೆ ಜಾಸ್ತಿ ಕಲ್ಲೇಟು ಅಂತ. ಇದು ಹಾಗೆ. ಪ್ರಾಮಾಣಿಕ ದಕ್ಷ ಅಧಿಕಾರಿಗಳು ಅಂದಮೇಲೆ ಯಾವಾಗಲೂ ಈ ಸಸ್ಪೆನ್ಷನ್ನು, ಟ್ರಾನ್ಸ್ಫರು ಇದಕ್ಕೆಲ್ಲ ರೆಡಿನೇ ಇರಬೇಕು. ಇದಕ್ಕೆಲ್ಲ ಕುಗ್ಗೋ ಹಾಗಿಲ್ಲ ನೀನು. ಸೀತಾ ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸತ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ. ಥ್ಯಾಂಕ್ ಯು ರಾರೆ. ನೀವು ಅತ್ತೆ ತಪ್ಪು ತಿಳ್ಕೊಂಡಿದ್ರೇನೋ ಅಂತ ಹೆದರ್ಬಿಟ್ಟಿದ್ದೆ. ಸತ್ಯ, ಹಾಗಾಗ್ಲಿಲ್ಲ. ಸತ್ಯ, ನಿನ್ಗೆ ನಮ್ಮ ಇಡೀ ಫ್ಯಾಮಿಲಿ ಸಪೋರ್ಟ್ ಇರಬೇಕಾದ್ರೆ ಹೀಗೆ ಏನೇನೋ ಅನ್ಕೊಂಡು ಹೆದರ್ಕೊಳಕ್ ಹೋಗ್ಬೇಡ. ನಡಿ, ಮನೆ ಒಳಗಡೆ ಹೋಗೋಣ. ಸಪ್ಪಗಿರ್ಬೇಡ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋ ವಿಷಯ ಇದು. ಸೆಲೆಬ್ರೇಟ್ ಮಾಡಬೇಕು. ಹಾ, ಈಗ ನಮಗೆ ಇದೆಲ್ಲ ಕಷ್ಟ ಅನಿಸ್ಬೋದು, ಆದರೆ ನಾಳಿನ ದಾರಿಗೆ ಬೆಳಕಿನ ದೀಪ ಹಚ್ಚುವಂಥ ಅನುಭವಗಳಿವು. ಉರ್ಮಿಳಾ, ಆರತಿ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.